ಹಾಗೆ ಲೋಟ ತಗೊಂಡು ಕೊಟ್ಬಿಡ್ಲ ಅನಿಸ್ತಾ ಇದೆ. ಖಾರವಾಗಿ ಹುಳಿ ಸಾಲ್ಟು. ಏನು ಇನ್ನೇನು ಬೇಡ ಮಲ್ಪ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಶನಿವಾರದ ಲಾಗ್ ಆಗಿರುತ್ತೆ. ಇವತ್ತು ಶನಿವಾರ ಬೆಳಿಗ್ಗೆ ಬೇಗನೆ ಎದ್ದೆ. ಇವತ್ತು ಮಕ್ಕಳಿಗೆ ರಜಾ ಇದೆ, ಅದಕ್ಕೆ ಸ್ವಲ್ಪ ತಿಂಡಿ ಲೇಟಾಗಿ ಮಾಡೋಣ ಅಂತೇಳಿ ಬೇರೆ ಕೆಲಸಗಳು ಪ್ಲಾನ್ ಮಾಡ್ಕೊಂಡಿದ್ದೀನಿ ಇವತ್ತು. ಬನ್ನಿ ಇವತ್ತಿನ ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ನನ್ನ ಡೋರ್ ಆಚೆ ತೆಗಿತಿದ್ದಂಗೆನೆ ಲೈಟ್ ಆಫ್ ಆಯಿತು ರೋಡದು. ಹಾಗೆ ಗಿಡ, ಇದು ಒಂದು ಶೋ ಗಿಡ. ಈ ಗಿಡದ ಹೆಸರು ನನಗೆ ಗೊತ್ತಿಲ್ಲ, ಒಣಗೋಗ್ಬಿಟ್ಟಿದ್ದು ಫುಲ್ಲು. ನೀರು ಹಾಕಿಬಿಟ್ಟು ಡೋರ್ ಕ್ಲೋಸ್ ಮಾಡಿದೆ. ಹಾಗೆ ಇವಾಗ ಮಳೆಗಾಲ, ಬಿಸಿನೀರು ಕುಡಿಬೇಕು ಅನಿಸ್ತಾ ಇರುತ್ತೆ. ಇಷ್ಟು ದಿನ ಸೆಕೆ ಇತ್ತು, ಇವಾಗ ಮಳೆಗಾಲ ಶುರುವಾಗಿದೆಯಲ್ಲ, ಅದಕ್ಕೆ ಸ್ವಲ್ಪ ಚಳಿ ಚಳಿ ಹೊಡಿತಾ ಇದೆ. ಅದಕ್ಕೆ ಬಿಸಿನೀರನ್ನ ಕುಡಿತಾ ಇದ್ದೀನಿ. ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದು ಲೋಟ ನೀರು ಕುಡಿತೀನಿ. ಒಂದಿಲ್ಲ ಒಂದೂವರೆ ಲೋಟ ಅಷ್ಟು ಕುಡಿತೀನಿ. ಹಾಗೆ ಕಸ ಹಾಕಬೇಕಿತ್ತು ಆಚೆ, ಅದನ್ನು ಎತ್ಕೊಂಡು ಹೋಗ್ತಾ ಇದ್ದೀನಿ. ಮನೆಯವರು ಮನೆ ಹತ್ರ ಬರ್ತಾರಲ್ಲ, ಅವ್ರಿಗೆ ಹಾಕೋ ಕಸ ಅಲ್ಲ ಇದು, ಅಲ್ಲಿ ರೋಡ್ ಹತ್ರ ಹಾಕೋ ಕಸ ಇದು. ಅಲ್ಲೂ ಕೂಡ ಎತ್ಕೊಂಡು ಹೋಗ್ತಾರೆ. ಒಂದು 3 ಟೈಮ್ಸ್ ಬರ್ತಾರೆ ಇಲ್ಲಿ ಕಸ ಎತ್ಕೊಂಡು ಹೋಗೋಕ್ಕೆ. ಸೊ ಇದಲ್ಲೇ ಹಾಕಬೇಕು, ಅದಕ್ಕೋಸ್ಕರ ಎತ್ಕೊಂಡು ಹೋಗ್ತಾ ಇದ್ದೀನಿ. ಟೆರೆಸ್ ಮೇಲ್ಗಡೆ ಮಣ್ಣೆಲ್ಲ ಹಾಕಿದ್ನಲ್ಲ, ಅದರದ್ದು ಮಣ್ಣು ಸ್ವಲ್ಪ ವೇಸ್ಟ್ ಮಣ್ಣು, ಅಂದರೆ ಅಷ್ಟು ಚೆನ್ನಾಗಿರಲಿಲ್ಲ ಮಣ್ಣು. ಮತ್ತು ಸೊ ಇದು ಗಿಡಗಳೆಲ್ಲ, ಬೇಡದಿರೋ ಗಿಡಗಳೆಲ್ಲ ಕಿತ್ತಾಕ್ಬಿಟ್ಟಿದ್ನಲ್ಲ, ಅದರದ್ದು ಇತ್ತು. ಮತ್ತು ಪ್ಲಾಸ್ಟಿಕ್ ಇತ್ತು, ಎಲ್ಲದು ಕೂಡ ಎತ್ತಾಕ್ಬಿಟ್ಟು ಹಂಗೆ ಗಾಡಿ ಕಲ್ತ್ಕೊಂಬರೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಇನ್ನು ಗಾಡಿ ಕಲ್ತ್ಕೊಂಡೆ ವಾಪಸ್ ಬರ್ತೀನಿ. ಹಬ್ಬ ಗಾಡಿ ಎಲ್ಲ ಕಲ್ತಿದ್ದಾಯಿತು. ಈಗ ನಾನು ಮನೆ ಕೆಲಸ ಶುರು ಮಾಡ್ಕೊಬೇಕು. ಡೈಲಿ ಕಲಿತಾ ಇದ್ದೀನಿ. ಬೆಳಿಗ್ಗೆ ಆಗಲಿಲ್ಲ ಅಂದರೆ ಸಂಜೆ ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನೋಡೋಣ ಎಷ್ಟು ಬೇಗ ಕಲ್ತ್ಕೊತೀನಿ ಅಂತ. ನಾನು ರೇಷನ್ ತರಿಸಿದ್ದೀನಿ, ಅದಕ್ಕೋಸ್ಕರ ಡಬ್ಬ ಎಲ್ಲ ತೊಳಿತಾ ಇದ್ದೀನಿ. ಇನ್ನು ಹಬ್ಬಗಳು ಶುರು ಆಯ್ತಲ್ಲ, ಇನ್ನು ಕೊಳೆ ಎಲ್ಲ ಕುಂತ್ಕೊಂಡ್ಬಿಟ್ಟಿತ್ತು ಮೇಲೆ, ಅದಕ್ಕೆ ಒಂದೇ ಸಲ ತೊಳೆದ್ಬಿಟ್ಟು ಹೊತ್ತಿಗೆ ಆ ರೇಷನ್ ಎಲ್ಲ ಹಾಕ್ಬಿಡೋಣ ಅಂತೇಳಿ ಎಲ್ಲ ಪ್ಲಾಸ್ಟಿಕ್ ಡಬ್ಬಗಳನ್ನೂ ತೊಳೆಯೋಕ್ಕೆ ಅಂತ ಹಾಕ್ಕೊಂಡಿದ್ದೀನಿ. ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಬಾರ್ದು, ತುಂಬ ಡೇಂಜರು ಅಂತ ಹೇಳ್ತಾರೆ. ಆದರೆ ನಾನು ಪ್ಲಾಸ್ಟಿಕ್ನೇ ಜಾಸ್ತಿ ಯೂಸ್ ಮಾಡೋ ಥರ ಆಗಿದೆ. ಇತ್ತೀಚೆಗೆ ನನಗೆ ಗೊತ್ತಾಗ್ತಾ ಇರೋದು ಪ್ಲಾಸ್ಟಿಕ್ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ. ನಮ್ಮ ಫ್ರೆಂಡು ಕೂಡ ಹೇಳ್ತಾನೆ ಇದ್ದರು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ. ನಾನು ಇನ್ಸ್ಟಾಗ್ರಾಮ್ ಪೇಜ್ ನೋಡಿದಾಗೆಲ್ಲ ಆಲ್ಮೋಸ್ಟು ಡಾಕ್ಟರ್ಸ್ ಎಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಅಂತಾರೆ. ಆದರೆ ನಾವು ಪ್ಲಾಸ್ಟಿಕ್ನೇ ಜಾಸ್ತಿ ತೊಗೊಂಡು ಯೂಸ್ ಮಾಡ್ತಿದ್ದೀವಿ. ಚೇಂಜ್ ಮಾಡೋಕ್ಕೂ ಸದ್ಯಕ್ಕಂತೂ ಆಗಲ್ಲ, ಅದಕ್ಕೊಂದು ಟೈಮ್ ಬರಬೇಕು, ಆವಾಗ ಖಂಡಿತ ಚೇಂಜ್ ಮಾಡ್ತೀನಿ. ನೀವು ಏನಾದ್ರು ತೊಗೋಬೇಕು ಅಂತಂದರೆ ಪ್ಲಾಸ್ಟಿಕ್ನ ಜಾಸ್ತಿ ತೊಗೋಬೇಡಿ, ಅವಾಯ್ಡ್ ಮಾಡಿ. ಆದಷ್ಟು ಸ್ಟೀಲು, ಕಂಚು ತೊಗೊಳಕ್ಕೆ ಪ್ರಯತ್ನ ಪಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೂ ಗೊತ್ತು ಅದೆಲ್ಲ ತೊಗೊಳಕ್ಕೆ ಕಷ್ಟ, ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಅಂತ. ಟ್ರೈ ಮಾಡಿ ಅಷ್ಟೇ ಹೇಳ್ಬೋದು ನಾನು. ಹಾಗೆ ಹಾಲು ತೊಗೊತಾ ಇದ್ದೀನಿ ನಾನು. ಇಲ್ಲೇ ಪಕ್ಕದಲ್ಲಿ ಹಾಲು ಕರೀತಾರೆ. ಇಷ್ಟು ದಿನ ತೊಗೊಂಡಿರಲಿಲ್ಲ, ಮಗ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ, ಅದಕ್ಕೋಸ್ಕರ ಹಾಲನ್ನ ತೊಗೋತಾ ಇದ್ದೀನಿ. ಇಷ್ಟು ದಿನ ನನ್ನ ಮಗ ಹಾಲು ಕುಡಿದೇ ಇರಲಿಲ್ಲ, ಎಷ್ಟು ಪ್ರಯತ್ನ ಪಟ್ಟರು ಇವಾಗ ಕುಡಿತಾ ಇದ್ದಾನೆ, ಅದಕ್ಕೋಸ್ಕರ ತೊಗೊತಾ ಇದ್ದೀನಿ. ಎಲ್ಲ ತೆಗೆದ್ಬಿಟ್ನ, ಇವಾಗ ಏನಪ್ಪ ಮಾಡಲಿ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ಕುಂತಿದ್ದೀನಿ. ಹಾಗೆ ಹೂವಮ್ಮ ಬಂತು, ಕೀ ಎಲ್ಲೋ ಇಟ್ಬಿಟ್ಟಿದ್ದೆ, ಎಲ್ಲದು ತೆಗ್ದು ಇಟ್ಬಿಟ್ನಲ್ಲ, ಸೊ ಅದಕ್ಕೆ ಈ ಕಡೆಯಿಂದನೇ ಈಸ್ಕೊಂಡೆ. ಒಂದು ಬ್ಯಾಗ್ಗೆ ದಾರ ಕಟ್ಬಿಟ್ಟು
ಬೆಳಿಗ್ಗೆನೆ ಮುಗಿಸ್ಬಿಟ್ಟು ಪೂಜೆ ಮಾಡ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆದರೆ ಬೆಳಿಗ್ಗೆ ಆಗೋದು ಯಾಕೋ ಕಾಣಿಸ್ತಿಲ್ಲ, ಏನು ಮಾಡೋದು ಅಂತ ಕುಂತ್ಕೊಂಡು ಯೋಚನೆ ಮಾಡಿ ಮಾಡಿ ಟೈಮ್ ಹೋಗ್ಸೋದು ಬೇಡ ಅಂತೇಳಿ ತಿಂಡಿ ಮಾಡೋಣ ಅಂತ ಶುರು ಹಚ್ಕೊಂಡೆ. ಗ್ಯಾಸು ಖಾಲಿ ಆಗಿಬಿಟ್ಟಿದೆ. ಖಾಲಿಯಾಗಿ ಇನ್ನೊಂದು 2 ಡೇಸ್ ಆಯಿತು. ಬುಕ್ ಮಾಡಿದ್ದೀವಿ, ಇನ್ನೂ ಬಂದಿಲ್ಲ. ಎಷ್ಟು ದಿನ ಆಗುತ್ತೋ ಏನೋ ಗೊತ್ತಿಲ್ಲ. ಬೇಗ ಬಂದರೆ ಸಾಕು. ಎಲೆಕ್ಟ್ರಿಕಲ್ ಸ್ಟವಲ್ಲಿ ಬೇಗನೆ ಆಗುತ್ತೆ ಮತ್ತು ಫುಡ್ಡು ಕೂಡ ಚೆನ್ನಾಗಿ ಬರುತ್ತೆ. ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಂಗೆ ಇದರಲ್ಲೇ ಮಾಡೋಕ್ಕೆ ಇಷ್ಟ. ಹಂಗೆ ಮೊನ್ನೆ ಅಷ್ಟೇ ನಾನು ಮಸೊಪ್ಪು ಸಾಂಬಾರು ಮಾಡೋಕ್ಕೆ ಅಂತೇಳಿ ರುಬ್ತಾ ಇದ್ನ, ಜಾರ್ ಸ್ವಲ್ಪ ಲೂಸ್ ಆಗಿಬಿಟ್ಟು ಎಲ್ಲ ಕಡೆನೂ ಹರಡ್ಬಿಡ್ತು. ಅದಕ್ಕೆ ಹಂಗೆ ತೊಳೆದ್ಬಿಡೋಣ ಗೋಡೆನೂ ಅಂತೇಳಿ ಹಂಗೆ ಮಧ್ಯೆ ಮಧ್ಯೆ ಸ್ವಲ್ಪ ಖಾರನೂ ಕೂಡ ಆಗ್ಬಿಟ್ಟಿದ್ದು. ಮಕ್ಕಳು ಕೂಡ ಬರೆದು ಇಟ್ಬಿಟ್ಟಿದ್ರು. ಯಾಕೆ ತಗೊಂಡೆ ಅದು? ಹಾಂ, ಏನಕ್ಕೆ ಏನಕ್ಕಮ್ಮ? ಓ, ಗಲೀಜಾಗಿದೆಯಾ? ನೀನು ಕ್ಲಾಸ್ಗೆ ಹೋಗಲ್ಲ? ಇವತ್ತು ಕ್ಲಾಸ್ಗೆ ಹೋಗಲ್ಲ ನೀನು? ಇವತ್ತು ನಿಂಗೆ ಕ್ಲಾಸು ರಜಮ್ಮ. ರಜಾ ಇದೆ ನಿಂಗೆ ಕ್ಲಾಸ್ ಇವತ್ತು. ಆಟ ಆಡಕ್ಕೆ ತೊಗೊಂಬಿಟ್ಟ ನೀನು? ಆಟ ಆಡಕ್ಕೆ ತೊಗೊಂಬಿಟ್ಟ? ಈಗ ಈ ದೇವ್ರುಗಳೆಲ್ಲ ಆಟ ಆಡ್ತಾನೆ ತೊಗೊಂಡು ಮಗ. ನನಗೆ ಎದ್ದಿದ ತಕ್ಷಣ ಇದನ್ನೇ ತೊಗೊಳ್ತಾ ಇದ್ದಾನೆ ಅಲ್ಲ? ಏನು ತೊಗೊಂಬರ್ತಿದ್ದ? ಮೇಲ್ಗಡೆ ಅಲ್ಲಿತ್ತು ಗಣೇಶ, ಅದನ್ನು ತೊಗೊಬಂದಿದ್ದಾನೆ. ಇದ್ರ ಜೊತೆ ಆಟ ಇವಂದು ಇನ್ನು. ಹಿಂಗೆಲ್ಲ ಜೋಡಿಸ್ಕೊಂಡು ಆಟ ಆಡ್ತಾನೆ. ಮಗ ಇಷ್ಟೊತ್ತು ಒಂದು 2-3 ಹಾಡು ಹೇಳ್ದ ಅವನು. ಹಾಗೆ ಅವನು ಚಿಕ್ಕಂದಿಂದ ಈ ದೇವ್ರುಗಳು ತೊಗೊಂಡು ಆಟ ಆಡ್ತಿರ್ತಾನೆ. ನಮ್ಮನೇಲಿ ಎಲ್ಲ ಥರದ್ದು ದೇವ್ರುಗಳಿದೆ. ಅವನು ಎಲ್ಲ ದೇವ್ರುಗಳ್ನ ಜೋಡಿಸ್ಬಿಟ್ಟು ಶ್ರೀ ಮಂಜುನಾಥೇಶ್ವರ ದೇವ್ರನ್ನ ಜೋಡಿಸ್ಲಿಲ್ಲ ಅವನು. ಅಮ್ಮ ಇದಕ್ಕೆ ಮುಖ ಇಲ್ವಲ್ಲ, ಯಾಕಮ್ಮ ಅಂತ ಕೇಳ್ತಿದ್ದ. ಮುಖ ಇಲ್ಲಮ್ಮ, ಶಿವ ದೇವರು ಅದು, ಅದಕ್ಕೆ ಮುಖ ಇಲ್ಲ, ಅವನು ಹಾಗೇ ಇರ್ತಾನೆ ಅಂತ ಹೇಳಿದ್ದೆ. ಹೌದಾ ಅಂತಾನೆ. ನನ್ನ ಮಗ ಮಾತ್ರ ಎಲ್ಲ ಕೆಲಸಕ್ಕೂ ಅಮ್ಮ ಮಾಡಿಕೊಡ್ಲಾ, ಅಮ್ಮ ತೊಳ್ಕೊಡ್ಲಾ ಪಾತ್ರೆನ, ಅಮ್ಮ ಗೂಡಿಸ್ಲಾ ಅಂತ ಕೇಳ್ತಾನೆ. ಅದೇ ಖುಷಿಯಾಗುತ್ತೆ ನನಗಂತೂ. ಮಗಳು ಮಾತ್ರ ಹೇಳಿದರೆ ಮಾಡೋದು, ಮಗ ಮಾತ್ರ ಹಿಂಗೆ ಕೇಳ್ತಾನಲ್ಲ, ಅದೇ ನಂಗೆ ಖುಷಿ. ಅಪ್ಪ ನನ್ನ ಜೀವನ ಸಾರ್ಥಕ ಕಣಪ್ಪ ಅಂತ ಹೇಳ್ತಾ ಇರ್ತೀನಿ ಅವನಿಗೆ. ಅವನೇನಾರು ಈ ಥರ ಹೇಳಿದ್ರೆ ಖುಷಿ ಆಗುತ್ತೆ ಒಂಥರ, ಇವನು ಈ ಥರ ಹೇಳ್ತಾ ಇದ್ದಾಗ. ನನಗಂತೂ ಚಾಕು ಏನು ಅಷ್ಟು ಶಾರ್ಪ್ ಇಲ್ಲ, ಇದು ಜಾಮ್ ಹಾಕೋದು, ಅದನ್ನು ಕೊಟ್ಟಿದ್ದೀನಿ ಕಟ್ ಮಾಡೋಕ್ಕೆ ಅಂತೇಳಿ. ಆ ಟೈಮ್ಗೆಲ್ಲ ನಾನು ಇದೇ ಕೊಡ್ತಿರ್ತೀನಿ ಅವ್ನು ಕಟ್ ಮಾಡಬೇಕಂತ ಬಂದಾಗೆಲ್ಲ. ಹಾಗೆ ನಾನು ತಿಂಡಿ ಇವತ್ತು ಸ್ವಲ್ಪ ಖಾರ ಪೊಂಗಲ್ ಮಾಡಿದ್ದೆ. ಬೇಗನೆ ಆಗುತ್ತೆ ಅಂತೇಳಿ, ಕೆಲಸ ಇತ್ತಲ್ಲ ಅದಕ್ಕೋಸ್ಕರ ಖಾರ ಪೊಂಗಲ್ ಮಾಡಿದೆ. ನಾನು ಪ್ರತಿ ಶನಿವಾರನೂ ಖಾರ ಪೊಂಗಲೇ ಮಾಡ್ತಾ ಇರ್ತೀನಿ. ಇವತ್ತು ಕೂಡ ಅದೇ ಮಾಡಿದ್ದೀನಿ.
ಪೊಂಗಲ್ ಜೊತೆ ಒಂದು ಟೊಮೆಟೊ ಗೊಜ್ಜು ಮಾಡಿದ್ದೆ. ಹುಣಸೆ ಹುಳಿ ಹಾಕ್ಬಿಟ್ಟು ಇದು ಕಾಂಬಿನೇಷನ್ ಹೋಟೆಲಲ್ಲೆಲ್ಲ ಸಿಗುತ್ತೆ. ಚೆನ್ನಾಗಿರುತ್ತೆ ಅದು. ನಾನು ರೆಸಿಪಿ ಎಲ್ಲ ವಿಡಿಯೋ ಶೂಟ್ ಮಾಡ್ಕೊಳಕ್ಕಾಗ್ಲಿಲ್ಲ. ಕೆಲ್ಸದ ಕಡೆ ಸ್ವಲ್ಪ ಗಮನ ಜಾಸ್ತಿ ಆಗೋಯ್ತು. ಅದಕ್ಕೋಸ್ಕರ ಇನ್ನು ತಿಂಡಿ ಎಲ್ಲ ಮಾಡಿಟ್ಟು ತಿಂದ್ಬಿಟ್ಟು ಆಮೇಲೆ ಸರು ಹಚ್ಕೊಂಡೆ. ಮಗಳು ಒಂದು ಮಾಮ್ ಕಿಚನ್ಸ್ ಅಂತ ಬರ್ಕೊಟ್ಟಿದ್ಲು. ಪಾಪ ಚೆನ್ನಾಗಿ ಬರ್ದಿದ್ಲು. ಖುಷಿನೇ ಆಯ್ತಿತ್ತು. ಎಲ್ಲೋ ಒಂಥರ ಲೈನ್ ಮಾತ್ರ ಸ್ವಲ್ಪ ಔಟ್‌ಲೈನ್ ಸ್ವಲ್ಪ ಚೆನ್ನಾಗಿರ್ಲಿಲ್ಲ. ಅದಕ್ಕೆ ಮತ್ತೆ ಚೆನ್ನಾಗಿ ನೀಟಾಗಿ ಬಿಡ್ಸೋಣ ಅಂತೇಳಿ ಇದನ್ನು ಕೂಡ ನಾನು ತೊಳಿತಾ ಇದ್ದೀನಿ. ಇದಕ್ಕೆ ನಾನು ಜಾಸ್ತಿ ಬೇರೆ ಏನೂ ಇಲ್ಲ. ಬಟ್ಟೆ ಸೋಪಲ್ಲೇ ಕ್ಲೀನ್ ಮಾಡ್ತಾ ಇದ್ದೀನಿ. ಬ್ರಷ್ ಮತ್ತೆ ಬಟ್ಟೆ ಸೋಪ್ ಹಾಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ. ಗೋಡೆ ಎಲ್ಲ ತುಂಬಾನೇ ಕಲೆಗಳಾಗ್ಬಿಟ್ಟಿತ್ತು. ಅದಕ್ಕೆ ಇದನ್ನು ಕೂಡ ಕ್ಲೀನ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಗೋಡೆ ಮೇಲಿರೋ ಮಾರ್ಕ್ನ ತಿಕ್ಕಕ್ಕೆ ಹೋದ್ರಂತೂ ಯಾಕಾದ್ರೂ ಬರದ್ನೋ, ಯಾಕಾದ್ರೂ ಬರಿತೋ ಮಕ್ಕಳು, ಯಾಕಾದ್ರೂ ಕರೆ ಆಗುತ್ತಾ ಅನಿಸ್ಬಿಡ್ತು ನನಗಂತೂ. ಅಷ್ಟು ಪ್ರೆಷರ್ ಹಾಕಿ ತಿಕ್ಕಿ ಉಜ್ಜಿದ್ದು ಆಯಿತು. ನಾನು 3 ದಿನದಿಂದ ಕೈ ನೋವು ಅಂತೇಳಿ ರೆಸ್ಟ್ ತೊಗೊಂಡಿದ್ದೀನಿ. ಇನ್ನೆಷ್ಟು ಪೇನ್ ಆಗುತ್ತೋ ಕಾಣೆ ಗೊತ್ತಿಲ್ಲ. ಮಳೆ ಬರಂಗಿದೆ, ಏನು ಮಾಡ್ತೀರಾ? ರೇನ್ ಕೋಟ್ ಕೊಡ್ತೀನಿ. ಒಂದು ರೇನ್ ಕೋಟು ಏನು ಬೈ ಮಿಸ್ಟೇಕ್ ಬಂದರೆ ಏನು ಮಾಡ್ತೀರಾ? ತಗೊಂಬ ರೇನ್ ಕೋಟು. ಟೋಪಿ ಇಲ್ಲ ಇದಕ್ಕೆ, ಬರೀ ಹಂಗೆ ಹಾಕೋ. ಇಲ್ಲ ಮಿಸ್ ಆಗಿದೆ, ಹುಡುಕ್ಬೇಕು. ಹಾಕೋ ಹಾಕೋ ಹಾಕೋ, ನಿಧಾನಕ್ಕೆ ಹಾಕೋ. ಎಷ್ಟು ಕತ್ಲೆ ಆಯಿತು. ಮಳೆ ಸಿಕ್ಕಾಕೊಂತೀರಾ? ಇಲ್ಲ, ಇಲ್ಲೇ ತಾನೆ. ಟೋಪಿನೇ ಇಲ್ಲಮ್ಮ, ಇರ್ಲಿ ಬಿಡು. ಓಕೆ ಓಕೆ, ಟೋಪಿ ಇಲ್ಲ. ಮಳೆ ಬಂದಾಗ ಹಿಂಗೆ ಹಾಕೋ, ಸರಿನಾ? ಬಾಯ್ 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 ಮಾಡು ಮಮ್ಮಗೆ. ಬಾಯ್. ಬಾಯ್ ಭೂಷಣ್. ನಾನೇ ಮೊದಲನೇ ಬಾರಿ ತುಪ್ಪ ಮಾಡಿದ್ದೀನಿ. ಇದು 18 ದಿನಗಳು ಕಾಲ ಬೆಣ್ಣೆನ ಸೇರಿಸಿ ಅಂದರೆ ಹಾಲು ಕುದಿತಿರ್ಬೇಕಾದಾಗೆ ಬರುತ್ತಲ್ಲ, ಅದನ್ನು ಬೆಣ್ಣೆ ಸೇರಿಸಿ ಕರಗಿಸಿದ್ದೀನಿ. ತುಂಬ ಖುಷಿ ಆಯ್ತು. ಇದೆ ಫಸ್ಟ್ ಟೈಮ್ ನಾನು ಮಾಡಿರೋದು ಈ ಥರ. ಅದಕ್ಕೆ ಮೊದಲು ಮಾಡಿದ್ದೀನಲ್ಲ ಅಂತೇಳಿ ದೀಪಕ್ಕೆ ಸ್ವಲ್ಪ ಹಾಕಿಬಿಟ್ಟು ದೀಪ ಹಚ್ತಾ ಇದ್ದೀನಿ. ಹಾಲು ಹೊರಗಡೆಯಿಂದ ತಗೊತಾ ಇದ್ದೀನಲ್ಲ, ಅದರಿಂದ ನಾನೇ ಇನ್ಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಪ್ರಯತ್ನ ಪಟ್ಟಿದ್ದೀನಿ, ಸಕ್ಸಸ್ ಆಗಿದೆ. ಮಗ ಪೂಜೆ ಮಾಡ್ತಾ ಇದ್ದೀನಿ. ಪೂಜೆ ಮಾಡಕ್ಕೆ ಬಿಡ್ಲಿಲ್ಲ. ಅಮ್ಮ ವಾಶ್ರೂಮ್ಗೆ ಹೋಗ್ಬೇಕು ಬೇಗ ಬನ್ನಿ, ವಾಶ್ರೂಮ್ಗೆ ಹೋಗ್ಬೇಕು ಬೇಗ ಬನ್ನಿ ಅಂತ ಪೂಜೆನೇ ಅರ್ಧಂಬರ್ಧ ಮಾಡಿಸ್ಬಿಟ್ಟ. ಇನ್ನು ಇದನ್ನೆಲ್ಲ ಹೆಂಗ್ ತಡ್ಕೊ ಅಂತ ಹೇಳಕ್ಕೆ ಆಗುತ್ತೆ ಅಂತೇಳಿ ಪೂಜೆನ ಬೇಗ ಮುಗಿಸ್ಬಿಟ್ಟು ಅವನನ್ನು ವಾಶ್ರೂಮ್ಗೆ ಕರ್ಕೊಂಡೋಗಿ ಫ್ರೆಶ್ ಅಪ್ ಮಾಡಿ ಮೇಲ್ಗಡೆ ಸ್ವಲ್ಪ ಮೆಂತ್ಯ ಕಾಳು ಹಾಕಬೇಕು ಅಂತ ನಿನ್ನೆ ಮೊನ್ನೆಯಿಂದೆಲ್ಲ ಅನ್ಕೊತಾ ಇದ್ದೆ. ಇವತ್ತು ಹಾಕ್ಲೇಬೇಕು ಅಂತೇಳಿ ಮೆಂತ್ಯ ಕಾಳು ಹಾಕ್ತಾ ಇದ್ದೀನಿ. ತುಂಬ ಟೈಮ್ ಆಗಿದೆ, 6:30 ಏನೋ ಆಗಿತ್ತು ಟೈಮ್. ಇವಾಗ ಬೆಳಕಿತ್ತು, ಒಟ್ಟಿನಲ್ಲಿ ಹಾಕಿದೆ. ಎಲ್ಲ ಕಡೆನೂ ಎಲ್ಲ ಪಾಟ್ಗೂ ಹಾಕೋಣ,
ಮೆಂತೆ ಬೀಜನ ಅಂತೇಳಿ ಹಾಕ್ತಾ ಇದ್ದೀನಿ. ಫಸ್ಟ್ ಹಾಕ್ತಾ ಇದ್ದೀನಿ, ನೋಡೋಣ ಹೇಗೆ ಗ್ರೋತ್ ಆಗುತ್ತೆ ಅಂದ್ರೆ. ಮೊದಲೆಲ್ಲ ಹಾಕಿದ್ದೆ, ಮೆಂತೆ ಗಿಡ ಎಲ್ಲ ಬೆಳೀತಾ ಇದ್ದೆ, ಮತ್ತೆ ಸೊಪ್ಪಿಂದು ಕೀರಾ ಸೊಪ್ಪೆಲ್ಲ ಹಾಕಿ ಬೆಳೀತಾ ಇದ್ದೆ. ಇತ್ತೀಚೆಗೆ ನಾನು ಬಿಟ್ಬಿಟ್ಟಿದ್ದೆ, ಎಲ್ಲದು ಕೂಡ ಇನ್ನು ಶುರು ಮಾಡ್ಕೊಂತಿದ್ದೀನಿ. ಅದಕ್ಕೋಸ್ಕರ ಎಲ್ಲ ಪಾಟ್ಗೂ ಸ್ವಲ್ಪ ಗೊಬ್ಬರ ಮತ್ತೆ ಮಣ್ಣು ಎರಡು ಸೇರಿಸಿ ಹಾಕಿದ್ದೀನಿ. ಕೆಲವು ಪಾಟಲ್ಲಿ ಮಣ್ಣೇ ಇರಲಿಲ್ಲ, ಅದರಿಂದ ಈ ಕೆಲಸನ ನಾನು ಮಾಡಕ್ ಆಗಿರ್ಲಿಲ್ಲ. ಅದಕ್ಕೆ ಎಲ್ಲಾ ಪಟ್ಗೂ ಜಾಸ್ತಿ ಜಾಸ್ತಿ ಮಣ್ಣು ಹಾಕಿದ್ದೀನಿ. ಇನ್ಮೇಲೆ ಸೊಪ್ಪುಗಳನ್ನ ನಾವೇ ಬೆಳೆಯೋಣ ಅಂತ. ಮೇಲ್ಗಡೆ ಅಂತೂ ತುಂಬಾ ಚೆನ್ನಾಗಿತ್ತು ವಾತಾವರಣ, ಮಳೆ ಬರೋ ತರ ಇತ್ತು. ಆದ್ರೆ ಮಳೆ ಏನು ಬರಕ್ ಹೋಗ್ಲಿಲ್ಲ. ಮೊನ್ನೆ ನೆನ್ನೆಲ್ಲ ಚೆನ್ನಾಗಿ ಮಳೆ ಹೋಯ್ತು ಒಟ್ನಲ್ಲಿ. ಆದ್ರೆ ವಾತಾವರಣ ಮಾತ್ರ ತುಂಬಾ ಚೆನ್ನಾಗಿತ್ತು. ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಆದ್ರೆ ಕೆಳಗಡೆ ಮನೆಯವ್ರು ಬಂದ್ಬಿಟ್ರು ಅಂತೇಳಿ ಕೆಳಗಡೆ ಬಂದ್ಬಿಟ್ವಿ. ಮಗಳು ಇವತ್ತಿಂದ ಡ್ರಾಮಾ ಕ್ಲಾಸ್ಗೆ ಹೋಗ್ತಿದ್ದಾಳೆ. ಲಾಸ್ಟ್ ವೀಕೆ ಜಾಯಿನ್ ಆದ್ಲು. ಒಂದು 3-4 ಅವರ್ಸ್ ಹೇಳ್ಕೊಡ್ತಾರೆ. ಶನಿವಾರ ಭಾನುವಾರ ಇರುತ್ತೆ. ಅವಳ ಆಕ್ಟಿವಿಟೀಸ್ ಅಂತ ಯಾವುದು ಕೂಡ ನಾವು ಸೇರಿಸಿರ್ಲಿಲ್ಲ, ಇವಾಗ ಜಾಯಿನ್ ಮಾಡಿರೋದು. ಮಗನು ಸೇರ್ಸೋಣ ಅಂತಂದ್ರೆ 8 ವರ್ಷ ಆಗಬೇಕು ಅಂತ ಹೇಳಿದ್ರು. ಇನ್ನು ಮನೆ ಕೆಲಸ ಎಲ್ಲ ಮುಗಿಸಿ, ಪೂಜೆ ಮುಗಿಸಿ ಇವಾಗ ಅಡುಗೆ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಇವತ್ತು ರಸಂ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ, ಬೇಗ ಆಗುತ್ತೆ. ಹಂಗೆ ಸ್ವಲ್ಪ ಹೆಸರು ಕಾಳು ಬೀನಿಸ್ ಹಾಕಿ ಒಂದು ಪಲ್ಯ ಮಾಡಿದೆ ಫಸ್ಟು, ಆಮೇಲೆ ರಸಂ ಮಾಡಿದೆ. ಏನು ರಸಂ ಇದು ಅಂತಂದರೆ, ಈ ರಸಂ ತುಂಬಾ ಒಳ್ಳೆಯದು ಈ ಟೈಮ್ಗೆ. 2 ನೆಲ್ಲಿಕಾಯಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ ಮತ್ತು ಜೀರಿಗೆ, ಮೆಣಸು, 2 ಗುಂಟೂರು ಮೆಣಸೆ ಹಣ್ಣು ಇಷ್ಟನ್ನು ಹಾಕಿ ಈ ಥರ ತರ್ತರೆಗಿ ಜಾರ್ ಮಾಡ್ಕೊಳ್ಳಿ. ಹಂಗೆ ಇದಕ್ಕೊಂದು ಒಗ್ಗರಣೆ ಕೊಡಬೇಕು. ಇದಕ್ಕೆ ಬಾಣಲಿಗೆ ಇಲ್ಲ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆ, ಕರಿಬೇವು ಸೊಪ್ಪು, ಒಣಮೆಣಸೆ ಹಣ್ಣು ಹಾಕಿ, ಸ್ವಲ್ಪ ಹಿಂಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದು ಪಾತ್ರೆ ಸ್ಟೀಲ್ ಪಾತ್ರೆ, ಅದಕ್ಕೆ ಆಫ್ ಮಾಡಿಬಿಟ್ಟೆ ನಾನು. ಬೇಗನೆ ಸೀದೋಗುತ್ತೆ. ಹಾಗೆ ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ನೆಲ್ಲಿಕಾಯ್ದು, ಅದನ್ನು ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ರಸಮ್ ಸ್ವಲ್ಪ ತೆಳ್ಳಗಿದ್ರೇ ಚೆಂದ. ಈ ಟೈಮ್ಗಳಂತೂ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಅನ್ನದ ಜೊತೆನೂ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ಹುಣಸೆ ರಸ ಹಾಕಿ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಕುದಿಸ್ಬೇಕಿದು. 1-2 ಕುದಿ ಬಂದರೆ ಸಾಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೆಲ್ಲಿಕಾಯಿನ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ಅದು ಏನು ಬೇಗನೆ ಬೇಯುತ್ತೆ ಏನಿಲ್ಲ. ನಾನು ಕೂಡ ಇಲ್ಲಿ ಹಾಕಿದ್ದೀನಿ, ಅದು ಆ ವಿಡಿಯೋ ಸ್ಕಿಪ್ ಆಗಿದೆ. ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತಿದೆ. ನಾನಂತೂ ಪದೇ ಪದೇ ಟೇಸ್ಟ್ ಮಾಡ್ತಾ ಇದ್ದೆ. ಆಮೇಲೂ ಕೂಡ ಕುಡಿದೆ ನಾನು ಒಂದು ಲೋಟಕ್ಕೆ ಹಾಕ್ಕೊಂಡು. ಹಾಗೆ ರುಚಿ ನೋಡಿಬಿಟ್ಟು ಸ್ವಲ್ಪ ಸಪ್ಪೆ ಆಗಿತ್ತು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದೆ. ಹಂಗೆ ಲೋಟಕ್ಕೆ ಹಾಕೊಂಡು ಕುಡ್ಬಿಡ್ಲ ಅನಿಸ್ತಾ ಇದೆ. ಖಾರವಾಗಿ ಹುಳಿ, ಸಾಲ್ಟು, ಸಾಕು ಕುದ್ದಿದೆ. ಬನ್ನಿ ಟ್ರೈ ಮಾಡಿ. ಈ ಚಳಿಗೆ ಬೆಸ್ಟ್ ರಸಮ್. ಊಟ ಎಲ್ಲ ಮುಗಿಸಿದ್ವಿ. ಆದರೆ ನನ್ನ ಕೆಲಸ ಇನ್ನೂ ಬ್ಯಾಲೆನ್ಸ್ ಇತ್ತು. ಡಬ್ಬೆಲ್ಲ ಬೆಳಗ್ಗೆ ತೊಳೆದಿದ್ನಲ್ಲ, ಅದನ್ನು ನೀರು ಸೋರೋಕ್ಕೆ ಅಂತ ಇಟ್ಟಿದ್ನಲ್ಲ, ಇನ್ನೂ ನೀರು ಸೋರೇ ಇರಲಿಲ್ಲ. ಅದನ್ನು ಸ್ವಲ್ಪ ಬಟ್ಟೆ ತಗೊಂಡು ಒರೆಸ್ದೆ. ಇನ್ನು ಅದು ಒರೆಸಿದ್ರು ಕೂಡ ಒದ್ದೆ ಇರುತ್ತೆ. ಸ್ವಲ್ಪ ಚೆನ್ನಾಗಿ ಒಣಗಲಿ, ಬೆಳಿಗ್ಗೆನೆ ಹಾಕೊಳ್ಳೋಣ. ತುಂಬ ಟಯರ್ಡ್ ಬೇರೆ ಆಗಿಬಿಟ್ಟಿದ್ದೆ. ಅದಕ್ಕೋಸ್ಕರ ಎಲ್ಲಾದರೂ ಸ್ವಲ್ಪ ಒರೆಸಿ ಮತ್ತೆ ಇಟ್ಬಿಟ್ಟು ಕೆಳಗಡೆನೂ ಜೋಡಿಸ್ದೆ. ಮನೆಯವ್ರದ್ದು ರೇಷನ್ ಬಗ್ಗೆ ಒಂದು ಹೇಳೋಣ ಅಂದ್ಕೊಂಡಿದ್ದೀನಿ. ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ರೇಷನ್ 2 ತಿಂಗಳಿಂದ ತೊಗೊಂಡಿರಲಿಲ್ಲ. ಸ್ಕೂಲ್ ರಜೆ ಇತ್ತಲ್ಲ, ಅವಾಗ ಅಲ್ಲಿ ಇಲ್ಲಿ ಹೋಗಬೇಕಾಗುತ್ತೆ, ಬೇಡ ಅಂತೇಳಿ ನಾನು ತರಿಸಿರಲಿಲ್ಲ. ಬೇಕು ಅಂದಿದ್ದು ತೊಗೊಬಂದು ಅಡುಗೆ ಮಾಡ್ತಾಯಿದ್ದೆ. ಸ್ಕೂಲ್ ಸ್ಟಾರ್ಟಾಗಿ 2 ವೀಕ್ ಆಯಿತು, ಹಂಗೆ ಮಾಡ್ತಾಯಿದ್ದೆ. ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ರೇಷನ್ನ ನಾವು
ಅಂದರೆ ಬಜಾಜ್ ಕಾರ್ಡಲ್ಲಿ ತೊಗೊಂಬಂದ್ಬಿಡೋಣ ಒಂದು ಅಂತೇಳಿ ಪ್ಲ್ಯಾನ್ ಇತ್ತು. ಅಂದರೆ ನಾನು ಜಾಸ್ತಿ ಬರೆದಿಟ್ಕೊಂಡಿದ್ದೆ. 1.5 kg ಅಷ್ಟು 2 kg ಅಷ್ಟು ತಂದುಬಿಡೋಣ ರೇಷನ್ನು ಅಂತೇಳಿ. ಅದು ನೋಡಿದ್ರೆ ಉಲ್ಟಾ ಆಗೋಯ್ತು. ಹೋಗಿ 1/4 kg ಥರ ಅಷ್ಟು ಆಗೋಯ್ತು. ಮನೆಯವ್ರು ಯಾಕೋ ಈ ಸಲ ತರೋಕ್ಕಾಗಲ್ಲ ನೆಕ್ಸ್ಟು ನೋಡೋಣ ಅಂತೇಳಿ ಸ್ವಲ್ಪ ತಂದಿದ್ದಾರೆ. ಸೊ ಅದನ್ನೇ ಡಬ್ಬಕ್ಕೆ ಹಾಕಿ ಎತ್ತಿಟ್ಟಾಯಿತು. ಅದ್ರ ಬೆಳಗ್ಗೆಗೆ ಎಲ್ಲನೂ ರೆಡಿ ಮಾಡಿದೆ. ಇದಾಗಿತ್ತು ಶನಿವಾರದ ವ್ಲಾಗ್. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟು ನನಗೆ ಮೋಟಿವೇಶನ್ನು ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ. ಪ್ಲೀಸ್ ಸಪೋರ್ಟ್ ಮೀ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.